ಸೆಪ್ಟೆಂಬರ್ 2ರಂದು ಬಸವ ಸಂಸ್ಕೃತಿ ಅಭಿಯಾನ ನಡೆಯಲಿದೆ ಎಂದು ಸಮಿತಿಯ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಅವರು ಹೇಳಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲಿಂಗಾಯತ ಪೀಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಸೆಪ್ಟೆಂಬರ್ 2ರಂದು ಬೆಳಗ್ಗೆ 11 ಗಂಟೆಗೆ ಪೂಜ್ಯ ಬಸವರಾಜಪ್ಪ ಅಪ್ಪ ಸ್ಮಾರಕ ಭವನದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ನಮಸ್ಕಾರಗಳು. 12ನೇ ಶತಮಾನದಲ್ಲಿ ಮೂಢನಂಬಿಕೆ, ಕಂದಾಚಾರ ಎಲ್ಲವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸಿದಂಥ ವಿಶ್ವಗುರು ಬಸವಣ್ಣನವರ ಒಂದು ಬಸವ ಸಂಸ್ಕೃತಿ ಅಭಿಯಾನ ಅಂತಕ್ಕಂಥದ್ದು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ನೇತೃತ್ವದಲ್ಲಿ 1ನೇ ತಾರೀಕಿನ ದಿವಸ ಬಸವನ ಬಾಗೇವಾಡಿಯಿಂದ ಬರ್ತಾಯಿದೆ. ಆ ಒಂದು ಅಭಿಯಾನ ಕಲಬುರಗಿಗೆ 2ನೇ ತಾರೀಕಿನ ದಿವಸ ಆಗಮಿಸ್ತಾ ಇದೆ. ಅವತ್ತು ಬೆಳಗ್ಗೆ 11 ಗಂಟೆಗೆ ಈ ಒಂದು ಅಭಿಯಾನ 11 ಗಂಟೆಗೆ ನಮ್ಮ ಕಲಬುರಗಿಯ ಬಸವರಾಜಪ್ಪ ಅಪ್ಪ ಸ್ಮಾರಕ ಭವನದಲ್ಲಿ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಒಂದು ಸಂವಾದಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ. ಇದರ ಉದ್ದೇಶ ಏನು ಅಂತಂದರೆ 12ನೇ ಶತಮಾನದಲ್ಲಿ ಏನು ಸಮಕಾಲೀನ ಶರಣರು ನೀಡಿದಂಥ ಅನುಭವಗಳು, ಅವರ ವಚನಗಳು ಇಡೀ ಸಮಾಜದಲ್ಲಿ ಬಿತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವತ್ತು ಅಧ್ಯಕ್ಷತೆಯನ್ನು ನಮ್ಮ ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಶರಣ ಅನಿಲ್ ಕುಮಾರ್ ಬಿಡ್ವೆ ಸರ್ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಶರಣಬಸವ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಸಾರಿಕಾದೇವಿ ಕಾಳಗಿಯವರು ಮತ್ತು ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಜಿಯವರು ಹಾಗೂ ನಿಂಗಮ್ಮ ಪತಂಗಿಯವರು, ನಮ್ಮ ಶ್ರೀಶೈಲ್ ಗುಳಿಯವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಇದು ಎಲ್ಲಕ್ಕಿಂತ ಮುಖ್ಯವಾಗಿ ಅದು ಒಂದು ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ನಡೀತಾ ಇದೆ ಸರ್. ಅದು ಆದ ನಂತರ ಈ ಒಂದು ಮುಖ್ಯ ಘಟ್ಟ ಅಂತಂದರೆ ಬಸವ ಸಂಸ್ಕೃತಿ ಅಭಿಯಾನದ ಒಂದು ಪ್ರಮುಖ ಕಾರ್ಯಕ್ರಮ ಅಂದರೆ ಏನು ನಮ್ಮ ಒಂದು ಅಭಿಯಾನ ಬರುತ್ತೆ. ಅದೊಂದು ರಥದ ಮುಖಾಂತರ, ಬಸವೇಶ್ವರ ಒಂದು ರಥದ ಇದೆ, ಆ ರಥದ ಮೆರವಣಿಗೆ ಮುಖಾಂತರ ನಾವು ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಗತ್ತು ಮಾರ್ಗವಾಗಿ ಈ ಒಂದು ಬಸವರಾಜಪ್ಪ ಅಪ್ಪ ಸ್ಮಾರಕ ಭವನದೊಳಗೆ ಭವ್ಯ ಮೆರವಣಿಗೆಯೊಂದಿಗೆ ಸಾವಿರಾರು ಜನ ಬಸವಾಭಿಮಾನಿಗಳು, ಎಲ್ಲ ದೊಡ್ಡ ದೊಡ್ಡ ಮಠಾಧೀಶರು ಮತ್ತು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಕೂಡ ಆ ಒಂದು ಮೆರವಣಿಗೆಯಲ್ಲಿರ್ತಾರೆ. ಅದರ ಜೊತೆಗೆ ಅನೇಕ ಕಲಾ ತಂಡಗಳು ಕೂಡ ಆ ಒಂದು ಮೆರವಣಿಗೆಯಲ್ಲಿ ಇದ್ದು ಆ ಒಂದು ಮೆರವಣಿಗೆಗೆ ಮೆರುಗನ್ನು ತರ್ತಕ್ಕಂಥ ಕೆಲಸವೂ ಕೂಡ ಮಾಡ್ತಾಯಿದ್ದಾರೆ. ಸಾಯಂಕಾಲ 6 ಗಂಟೆಗೆ ಒಂದು ಬಸವ ಸಂಸ್ಕೃತಿ ಅಭಿಯಾನದ ಬಹಿರಂಗ ಒಂದು ಸಭೆ ಇರುತ್ತೆ. ಆ ಒಂದು ಸಭೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಬಸವಲಿಂಗ ಪಟ್ಟದೇವರು, ಅದರ ಜೊತೆಗೆ ನಮ್ಮ ಶ್ರೀಶೈಲ ಸುರಪುರ ಮಠದ ಪೂಜ್ಯ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಹಾಗೂ ಗದಗಿನ ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮಿಗಳು ಹಾಗೂ ಕೂಡಲ ಸಂಗಮದ ಪೂಜ್ಯ ಶ್ರೀ ಡಾಕ್ಟರ್ ಜಗದ್ಗುರು ಗಂಗಾ ಮಾತಾಜಿಯವರು, ಸಾಣೇಹಳ್ಳಿ ತರಳುಬಾಳಿನ ಪೂಜ್ಯ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ಅನೇಕ ಮಠಾಧೀಶರು ಕೂಡ ಈ ಒಂದು ಕಾರ್ಯಕ್ರಮ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ
ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.